ನಮಸ್ತೆ. ಹೊಸದಾಗಿ ಸ್ಟಾರ್ಟ್ ಮಾಡಿರುವಂಥ ರಾಘವೇಂದ್ರ ಸ್ಯಾರೀಸು ಇಷ್ಟು ಸ್ಯಾರೀಸ್ಗಳನ್ನ ತಗೊಂಡು ಬಂದಿದ್ದೀನಿ. ಈಗ ಫಸ್ಟು ಪೂಜೆ ಮಾಡಿಬಿಡೋಣ. ಬೆಳಗ್ಗೆ ನಾನು ತುಂಬ ಸ್ವಲ್ಪ ಬೇರೆ ಬೇರೆ ಕೆಲಸ ಇರೋದ್ರಿಂದ ಎಲ್ಲ ಸ್ಯಾರಿಗಳನ್ನು ಬಿಟ್ಟು ಪೂಜೆ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇವಾಗ ಪೂಜೆ ಮಾಡ್ತೀನಿ. ನಮ್ಮ ಮನೇಲಿ ಮೊನ್ನೆ ಯಲ್ಲಮ್ಮ ತಾಯಿದು ಫೋಟೋ ಹೊಡೆದೋಯ್ತು. ಇದಕ್ಕೆ ಕಾರಣ ಏನು ಅನ್ನೋದನ್ನು ಕೂಡ ನಾನು ನಿಮ್ಗೆ ಕೊಡ್ತೀನಿ. ಕಾರಣ ಏನಪ್ಪಾ ಅಂದ್ರೆ, ನಾನು ಯಲ್ಲಮ್ಮ ತಾಯಿ ಅಂದ್ರೆ ತುಂಬಾ ಜನ ಪೂಜೆಗಳನ್ನ ಮಾಡ್ತಾರೆ. ರಾಯಚೂರ್ ಸೈಡ್ ಆ ಕಡೆ ಎಲ್ಲ ನೋಡಿದೀನಿ, ಮತ್ತೆ ಬೆಂಗಳೂರಲ್ಲೂ ಕೂಡ ತುಂಬಾ ಜನ ಪೂಜೆಗಳನ್ನ ಮನೆ ದೇವ್ರ ತರ ಪೂಜೆ ಮಾಡ್ತಾರೆ. ನಾನು ಅಷ್ಟೊಂದೆಲ್ಲ ಏನಿಲ್ಲ, ಯಲ್ಲಮ್ಮ ತಾಯಿ ಅಂದ್ರೆ ಕೈ ಮುಗ್ದು ಹೋಗ್ತಿದೆ ಅಷ್ಟೇ. ಯಲ್ಲಮ್ಮ ತಾಯಿ ಇಷ್ಟೊಂದು ಪವರ್ಫುಲ್ ಅನ್ನೋದು ಪ್ರಾಮಿಸ್ ನನಗೆ ಗೊತ್ತಿಲ್ಲ. ಒಂದಂತೂ ಹೇಳ್ತೀನಿ, ಮನುಷ್ಯರನ್ನ ನಂಬೇಡಿ, ದೇವ್ರನ್ನ ನಂಬಿ. ಪ್ರಪಂಚದಲ್ಲಿ ಎಷ್ಟು ದೇವ್ರಿದೆ ಎಲ್ಲಾ ದೇವ್ರನ್ನು ನಂಬಿ. ಯಾವ್ದಾದ್ರು ಒಂದು ದೇವ್ರು ನಿಮ್ ಕೈ ಹಿಡಿಯುತ್ತೆ. ಮನುಷ್ಯನ ನಂಬಿದ್ರೆ ಮಾತ್ರ ಖಂಡಿತ ಹಾಳಾಗ್ ಹೋಗ್ಬಿಡ್ತೀರಾ. ಈ ತರ ಹೇಳ್ತಿದೀನಿ ಅಂತ ಅಂದ್ರೆ, ಮನುಷ್ಯನ ನಂಬಿ 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 ಮೋಸ ಹೋಗ್ಬಿಟ್ಟೆ. ಆದ್ರೆ ಎಲ್ಲೋ ಒಂದ್ ಕಡೆ ದೇವ್ರನ್ನು ಕೂಡ ನಂಬ್ಕೊಂಡಿದ್ದೆ. ದೇವ್ರ ನಂಬಿದ್ಕೇನೆ ಇವತ್ತು ನನ್ನನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿರೋದು, ನಾನು ಇಷ್ಟು ಚೆನ್ನಾಗಿರೋದು. ಏನೇನ್ ಆಗುತ್ತೆ, ಏನೇನ್ ಮಾತಾಡ್ತಾರೆ ಅನ್ನೋದು ಪ್ರತಿಯೊಂದನು ಗೊತ್ತಾಗುತ್ತೆ. ಕೆಲವರು ಏನ್ ಅನ್ಕೋತಾರೆ, ಅಯ್ಯೋ ಈ ಅಮ್ಮ ಏನು ರಾಘವೇಂದ್ರ ಅನ್ಕೊಂಡ್ಲು, ತಿರ್ಗಾಲೆ ಕೊರಗಜ್ಜ ಸ್ವಾಮಿ ಅಂತ ಅಂತಾಳೆ, ತಿರ್ಗಾಲೆ ವರಾಯಿ ಅಮ್ಮ ಅಂತಾಳೆ, ತಿರ್ಗಾಗ್ಲೆ ದೇವರೆಲ್ಲ ಪೂಜೆ ಮಾಡ್ತಾಳೆ ಅಂತ ಅನ್ಕೋಬಹುದು. ಎಲ್ಲಾ ದೇವ್ರುಗಳು ಎಲ್ಲಾರ್ಗೂ ಒಲಿಯಲ್ಲ ಆಯ್ತಾ. ಒಲಿಯೋರ್ಗ್ ಮಾತ್ರ ಒಲಿಯುತ್ತೆ. ನೀವೇನ್ ಅನ್ಕೊಂಡ್ರು ಪರವಾಗಿಲ್ಲ, ನಾನ್ ತಲೆ ಕೆಡ್ಸ್ಕೊಳಲ್ಲ. ಮೊನ್ನೆ ಆಗಿದ್ದು ಒಂದು ಇನ್ಸಿಡೆಂಟ್ ನಾನು ನಿಮ್ಮ ಹತ್ರ ಹೇಳ್ತೀನಿ. ಅಮ್ಮ ನನ್ಗೆ ಸುಮಾರು ಇವಾಗ ಜನವರಿ ಅನ್ಕೋತೀನಿ, ಜನವರಿಯಿಂದಾನೇ ನನಗೆ ಅಮ್ಮ ಕನೆಕ್ಟ್ ಆಗಿರೋದು. ಜನವರಿಯಿಂದ ನನಗೆ ಯಲ್ಲಮ್ಮ ತಾಯಿ ಕನೆಕ್ಟ್ ಆಗಿದ್ದಾರೆ. ತುಂಬಾ ಚೆನ್ನಾಗಿ ನನಗೆ ಒಳ್ಳೇದು ಆಗಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಅಮ್ಮನ ಆಶೀರ್ವಾದ ಸಂಪೂರ್ಣವಾಗಿ ನನ್ಗಿದೆ. ಯಾಕೆ ಹೇಳ್ತೀನಿ ಅಂದ್ರೆ, ಎಲ್ಲಾ ವಿಷಯನೂ ನಾನು ಇಲ್ಲಿ ಓಪನ್ ಆಗಿ ಹೇಳಿದ್ರೆ ಕೆಲವರು ನಂಬ್ತೀರಾ, ಕೆಲವರು ನಂಬಲ್ಲ. ಹಂಗಾಗಿ ನಾನು ಕೆಲವೊಂದು ವಿಷಯನ ನನಗೆ ಮೊನ್ನೆ ಇನ್ಸಿಡೆಂಟ್ ಏನಾಯ್ತಪ್ಪ ಅಂತ ಅಂದ್ರೆ, ಅಮ್ಮನ್ನ ನಾನು ಜನವರಿ ತಿಂಗಳಿಂದನೂ ಕೂಡ ನನ್ಗೆ ಅಮ್ಮನ ಆಶೀರ್ವಾದ ನನಗೆ ಜನವರಿ ತಿಂಗಳು, ಜನವರಿನೋ ಫೆಬ್ರವರಿನೋ ಇರ್ಬೇಕೇನೋ ಅನ್ಕೋತೀನಿ. ಫೆಬ್ರವರಿ ಅಂತ ಅನ್ಕೋತೀನಿ. ಫೆಬ್ರವರಿಲಿ ನನ್ಗೆ ಅಮ್ಮನ ದರ್ಶನ ನನ್ಗೆ ಆಯ್ತು. ದೇವಿ ಯಲ್ಲಮ್ಮ ತಾಯಿ ದರ್ಶನ ನನ್ಗೆ ಫೆಬ್ರವರಿ ತಿಂಗಳಲ್ಲಿ ಆಯ್ತು ಅನ್ಕೋತೀನಿ, ನನಗೆ ನೆನಪಿಲ್ಲ. ಅವಾಗ ಅಷ್ಟೊಂದು ಇದಿರ್ಲಿಲ್ಲ. ದರ್ಶನ ಆಯ್ತು, ಅಮ್ಮನ ಅನುಗ್ರಹನೂ ಕೂಡ ಆಯ್ತು. ಒಂದೊಂದೇ ಕೆಲ್ಸಗಳು ಆಯ್ತಾ ಬಂತು. ಇತ್ತೀಚೆಗೆ ನಮ್ಮ ಮನೇಲಿ ಕಬ್ಬಾಳಮ್ಮ, ಯಲ್ಲಮ್ಮ ಮತ್ತೆ ವರಾಯಿ ಅಮ್ಮ ಎಲ್ಲಾ ದೇವ್ರನ್ನು ನಾನು ಮುಗಿತೀನಿ, ಇಲ್ಲ ಅಂತ ಹೇಳಲ್ಲ. ವರಾಯಿ ಅಮ್ಮನಿಂದನೂ ನನಗೆ ತುಂಬಾ 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 ಒಳ್ಳೇದಾಗಿದೆ. ಯಲ್ಲಮ್ಮನಿಂದನೂ ನನಗೆ ತುಂಬಾ ಒಳ್ಳೇದಾಗಿದೆ. ಕಬ್ಬಾಳಮ್ಮನಿಂದನೂ ನಂಗೆ ತುಂಬಾ ಒಳ್ಳೇದಾಗಿದೆ. ಎಲ್ಲಾ ದೇವ್ರು, ನಾನು ಯಾವ ದೇವ್ರು ಇಲ್ಲ, ರಾಯರು, ಕೊರಗಜ್ಜ ಸ್ವಾಮಿ, ನಾನು ಯಾವ ದೇವ್ರಿಗೆ ಹೂವ ಇಟ್ಟು ಪೂಜೆ ಮಾಡ್ತೀನೋ ಖಂಡಿತ ನನ್ಗೆ ಅವ್ರೆಲ್ಲಾ ಒಳ್ಳೇದ್ ಮಾಡೇ ಮಾಡ್ತಾರೆ, ಕೆಟ್ಟದಂತೂ ಮಾಡಲ್ಲ. ಅಮ್ಮ ಮೊನ್ನೆ ಇನ್ಸಿಡೆಂಟ್ ಏನಾಯ್ತಪ್ಪ ಅಂತ ಅಂದ್ರೆ, ಹೀಗೆ ನಾನು ಒಬ್ರು ನನ್ನ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಒಂದು ವಿಷಯನ ನಾನು ಅವ್ರಿಗೆ ಹೇಳಿದೆ. ಮುಂಚಿತವಾಗೇನೆ, ಮುನ್ಸೂಚನೆ ಆಗಿ ಕೆಲವೊಂದು ವಿಷಯಗಳನ್ನ ನಾನು ಮುಂಚಿತವಾಗಿ ಹೇಳಿದ್ದೆ ಅವ್ರಿಗೆ, ಹಿಂಗಾಗುತ್ತೆ ಅನ್ನೋ ತರ.
ಅವರು ಅದನ್ನ ನಂಬ್ತಾರೋ ಬಿಡ್ತಾರೋ ನನಗ್ ಗೊತ್ತಿಲ್ಲ. ಆದ್ರೆ ಅಮ್ಮ ಏನ್ ನುಡ್ಸಿತ್ತು ಅದನ್ನ ನಾನು ನುಡಿ ಕೊಟ್ಟಿದ್ದೆ. ಅಮ್ಮ ಏನ್ ನುಡಿ ಕೊಟ್ಟಿದ್ರು ಅದನ್ನ ನಾನು ಅವ್ರಿಗೆ ಹೇಳಿದ್ದೆ. ಹಿಂಗ ಆಗುತ್ತೆ, ಹಿಂಗ್ ನಡೆಯುತ್ತೆ ಅನ್ನೋದನ್ನ ನಾನು ಹೇಳ್ದೆ. ಅದನ್ನ ಅವರು, ಯಾಕೆಂದ್ರೆ ಸತ್ಯನ ಯಾರು ತಗೊಳಲ್ಲ. ಈಗ ನಿನ್ ನಾಳೆ ಸತ್ತೋಗ್ತೀಯ ಅಂತ ಅಂದ್ರೆ, ಓ ಏನು ನೀನೇನ್ ದೊಡ್ಡಿದ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅದೇ ನೀನ್ ಸಾಯಲ್ಲಪ್ಪ, ಇನ್ನು 100 ವರ್ಷ ಬದುಕಿರ್ತಿ ಅಂದ್ರೆ ಎಷ್ಟು ಖುಷಿ ಬೀಳ್ತಾರೆ. ನಾಳೆನೆ ನಿನಗ್ ಸಾವಿದೆ ಅಂತ ಹೇಳಿದ್ರೆ ಯಾರು ತಗೊಳಕ್ ಇಷ್ಟ ಪಡಲ್ಲ, ಕೋಪ ಮಾಡ್ಕೋತಾರೆ. ಹೇಳಿದ್ಮೇಲೆ, ಹೇಳ್ದವ್ರ ಮೇಲೆನೆ ಕೋಪ ಮಾಡ್ಕೋತಾರೆ. ಹಾಗೇನೆ ನಾನು ಅಮ್ಮನ ವಿಷಯದಲ್ಲಿ ಕೆಲವೊಂದನ್ನ ನಾನು ಅವ್ರಿಗೆ ಹೇಳ್ದಾಗ ಅದನ್ನ ಪಾಸಿಟಿವ್ ಆಗಿ ತಗೊಂಡ್ರೋ ನೆಗೆಟಿವ್ ಆಗಿ ತಗೊಂಡ್ರೋ ಗೊತ್ತಿಲ್ಲ. ಇವಾಗ ಉದಾಹರಣೆ ಕೊಟ್ನಲ್ಲ ನಿಮ್ಗೆ, ಏನಂತ, ನಾಳೆನೆ ನಿಮ್ಗೆ ಸಾವಿದೆ ಅಂದ್ರೆ ಯಾರು ತಗೊಳಲ್ಲ, ಸತ್ಯನ ಯಾರು ತಗೊಳಲ್ಲ. ಅದೇ ಸುಳ್ಳು ಹೇಳ್ಬಿಟ್ಟು 100 ವರ್ಷ ಚೆನ್ನಾಗಿರ್ತಿ ಅಂದ್ರೆ ಬೇಗ ತಗೋಬಿಡ್ತಾರೆ, ಖುಷಿ ಖುಷಿ ಆಯ್ತಾರೆ. ಹಾಗೇನೆ ನಾನು ಒಬ್ರಿಗೆ ನಾನು ಈ ತರ ನಿಮ್ಮ ಜೀವನದಲ್ಲಿ ಹಿಂಗಿದೆ ಅನ್ನೋದನ್ನ ನಾನು ಒಂದು ಓಪನ್ ಆಗಿ ನಾನು ಹೇಳ್ದೆ. ನಾನು ಹೇಳಿಲ್ಲ, ಇದು ಅಮ್ಮ ನುಡ್ಸಿದ್ದು. ಅದನ್ನ ನಾನು ಹೇಳ್ದಾಗ ಮೊನ್ನೆ ಹಿಂಗೆ ಮಾತು ಬರ್ಬೇಕಾದ್ರೆ, ಜಸ್ಟ್ ಸುಮ್ನೆ ಫ್ರೆಂಡ್ ಅಲ್ವಾ, ಕಾಲ್ ಮಾಡಿದ್ವಿ, ಮಾತಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ನಾನು ಹೇಳ್ದೆ, ಎಲ್ಲಮ್ಮ ಇರ್ಲಾ ಅನ್ನೋದೇ ಸತ್ಯ ಆದ್ರೆ ನಾನು 11 ರೂಪಾಯಿ ಅಮ್ಮನ್ಗೆ ಇಡ್ತೀನಿ. ಅಮ್ಮ ಏನೇನ್ ನುಡಿ ಕೊಟ್ಟಿರುತ್ತೆ ಅದೆಲ್ಲ ನಡೆದಿರೋದು ಸತ್ಯ ಅನ್ನೋದು ನಾನು ಹೇಳ್ತೀನಿ. ಇವತ್ತಿಗೂ ಫೋಟೋ ಮುಟ್ಟೆ ಹೇಳ್ತೀನಿ. ಹಂಗಾಗಿ ನನ್ಗೆ ನಿಮ್ಗೆ ಅಮ್ಮ ನುಡ್ದಿರೋದೆಲ್ಲ ಸುಳ್ಳೆ ಆದ್ರೆ ನನ್ಗೆ ಅಮ್ಮ ನನ್ಗೆ ಇನ್ ಮುಂದಕ್ಕೆ ನನ್ಗೆ ಕನೆಕ್ಟ್ ಆಗೋದ್ ಬೇಡ, ಬರೋದ್ ಬೇಡ ನನ್ಗೆ ಅಂತ ಹೇಳಿ ನಾನು 11 ರೂಪಾಯಿ ಇಡ್ತೀನಿ ಅಂತ ಹೇಳ್ದೆ. ಇವತ್ತು ಕರೆಕ್ಟ್ ಆಗಿ ಒಂದು 11:30 12 ಗಂಟೆ ಟೈಮಲ್ಲಿ ನಾವು ಮಾತಾಡಿದ್ವಿ, ಒಂದ್ ವಾರದಿಂದ ಮಾತಾಡಿದಾಗ ಸರಿ ಅನ್ಬಿಟ್ಟು ಅಷ್ಟ್ ಮಾತಾಡ್ದೆ. ನಾನು 11 ರೂಪಾಯಿ ಇಡ್ತೀನಿ ಅಂತ ಹೇಳ್ದೆ, ಅಷ್ಟ್ ಬಿಟ್ರೆ ಬೇರೆ ಏನು ಹೇಳಿಲ್ಲ. ನೋಡಿದ್ರೆ ಮಾರನೆಗೆ ಕರೆಕ್ಟ್ ಆಗಿ ನಾನು ಯಾವಾಗ 11 ರೂಪಾಯಿ ಇಡ್ತೀನಿ ಅಮ್ಮ ಇನ್ಮೇಲೆ ಬರೋದ್ ಬೇಡ ಅಂತ ನಾನು ಹೇಳ್ದೆ, ನೋಡಿದ್ರೆ ನಮ್ಮ ಮನೇಲಿ ಫೋಟೋ ಅದೇ ಟೈಮಿಂಗ್ಗೆ ಫೋಟೋ ಹೊಡೆದಿದೆ. ಇಲ್ಲಿ ಫೋಟೋ ಹೊಡೆದಿದೆ, ಗಾಜಿಲ್ ನೋಡಿ, ಅರ್ಧ ಗಾಜಿದೆ, ಅರ್ಧ ಹೊಡೆದಿದೆ. ಅಮ್ಮ ಇದ್ದಾರೆ, ಅದಕ್ಕೆ ಮನುಷ್ಯರನ್ನ ನಂಬಾರ್ದು, ದೇವ್ರನ್ನ ನಂಬೇಕು ಅನ್ನೋದು ಇದು ನನಗೆ ಸಾಕ್ಷಿಯಾಗಿದೆ. ಮನೇಲಿ ಕೆಳಗಡೆ ಬಿದ್ದಿಲ್ಲ, ಏನೂ ಇಲ್ಲ. ಫೋಟೋ ಹೊಡೆದು ಗಾಜು ಕೆಳಗಡೆ ಕಳ್ಕೊಂಡ್ ಬಂದಿದೆ. ಕೆಳಗಡೆ ಬಿದ್ದೇ ಇಲ್ಲ, ಫೋಟೋ ಏನೂ ಆಗಿಲ್ಲ. ಕರೆಕ್ಟಾಗಿ 12 ಗಂಟೆ 11:15 12 ಗಂಟೆ ಅಂತ ಅನ್ಕೋತೀನಿ. ಆ ಸಮಯದಲ್ಲಿ ಒಂದು ಸೌಂಡ್ ಆಯ್ತು ದೇವ್ರ ಮನೇಲಿ. ಏನಪ್ಪಾ ಈ ಸೌಂಡು ಅಂತ ನೋಡಿದಾಗ ಗಾಜು ಪಟ್ ಅಂತ ಹೇಳಿ ಕಳ್ಕೊಂತು. ಕೆಲವರು ಲೂಸ್ ಆಗಿತ್ತೇನೋ ಹಂಗಾಗಿತ್ತೇನೋ ಅಂತ ಅಲ್ಲ, ಯಾಕೆಂದ್ರೆ ಹಿಂದೊಂದ್ ದಿನ ನಾನು ನುಡ್ದಿದ್ನಲ್ಲ, ನಾನು ಹಿಂದೊಂದ್ ದಿನ ಅವ್ರಿಗೆ ಹೇಳಿದ್ದೆ ಅಲ್ವಾ, ಎಲ್ಲಮ್ಮ ಇಲ್ಲ ಅನ್ನೋದೇ ಆದ್ರೆ ನಾನು 11 ರೂಪಾಯಿ ಇಟ್ಬಿಡ್ತೀನಿ ಇನ್ಮೇಲೆ. ನನ್ಗೆ ಅಮ್ಮ ನನ್ನನ್ನೇ ಪರೀಕ್ಷೆ ಮಾಡ್ತೀಯ ನೀನು, ಯಾರ್ದೋ ವಿಷಯಕ್ಕೆ, ಯಾರಿಗೋಸ್ಕರನೋ ನೀನು ನನ್ನನ್ನೇ ಪರೀಕ್ಷೆಗೆ ಇಡ್ತೀಯಾ ಅಂತ ಹೇಳಿ, ಅಮ್ಮ ನಾನು ಏನು ಅನ್ನೋದನ್ನ ಶಕ್ತಿನ ತೋರಿಸ್ತೀನಿ ನೋಡು ಅಂತ ಹೇಳಿ ಗಾಜು ಹೊಡೆದಿದೆ ನೋಡಿ. ದೇವ್ರನ್ನ ನಾವ್ ಯಾವತ್ತೂ ಪರೀಕ್ಷೆ ಮಾಡಬಾರ್ದು ಅನ್ನೋದನ್ನು ದೇವ್ರು ಅಮ್ಮ ತೋರ್ಸ್ಕೊಟ್ಟಿದ್ದಾರೆ. ಆದ್ರೆ ಅಮ್ಮ ಇರೋದು ಸತ್ಯ. ಯಾರೇನಾದ್ರೂ ಮಾತಾಡ್ಕೊಳ್ಳಿ, ಅಮ್ಮನ ಬಗ್ಗೆ ಏನಾದ್ರೂ ಸ್ವಲ್ಪ ಮಾತಾಡಿದ್ರು ಅಂದ್ರೆ ಅದನ್ನ ಮುಂದೆ ಪರಿಣಾಮನ ಅವರೇ ನೋಡ್ತಾರೆ ಅಷ್ಟೇ. ಅವ್ರವ್ರ ಇಷ್ಟ, ಅವ್ರವ್ರ ಧರ್ಮ, ಅವ್ರವ್ರ ಇದು. ಯಾರನ್ನಾರ ಪೂಜೆ ಮಾಡ್ಕೊಳ್ಳಿ, ನಾವ್ ಯಾರ ಬಗ್ಗೆನು ಹಂಗ್ ಪೂಜೆ ಮಾಡ್ತಾರೆ, ಇವ್ರು ಹಿಂಗ್ ಪೂಜೆ ಮಾಡ್ತಾರೆ, ಅಯ್ಯೋ ಇವಳು ಎಷ್ಟ್ ದೇವ್ರು ಮಾಡ್ತಾಳೆ, ಅದ್ ನನ್ ಶಕ್ತಿ, ನನ್ಗ ಅನುಗ್ರಹ ಆಗಿದೆ, ಎಲ್ಲಾ ದೇವ್ರಿಗೂ ಕೈ ಮುಗಿತೀನಿ, ಎಲ್ಲಾ ದೇವ್ರಿಗೂ ಹೂವ ಮುಡಿಸ್ತೀನಿ, ಪೂಜೆ ಮಾಡ್ತೀನಿ ಕೂತ್ಕೊಂಡು. ಆದ್ರೆ ನಿಮ್ ಕೈಲಿ ಆಗುತ್ತಾ ಮಾಡಕ್ಕೆ? ಎಲ್ಲಾರ್ಗೂ ಆಗ್ ಬರಲ್ಲ. ಈಗ ನಿಮ್ ತಟ್ಟೆಗೆ ಹಾಕಿದ್ರೆ ನೀವ್ ಎಷ್ಟು ಊಟ ಮಾಡ್ಬೇಕು ಅಷ್ಟು ಊಟ ಮಾಡ್ತೀರಾ. ನನ್ ತಟ್ಟೆಗೆ ನನಗೆ ಎಷ್ಟ್ ಹಾಕಿದ್ರೆ ಅಷ್ಟು ಊಟ ನನ್ನ ಹೊಟ್ಟೆಗೆ ಇಡ್ಸುವಷ್ಟು ನಾನು ಊಟ ಮಾಡ್ತೀನಿ. ಹಂಗೆ ಎಲ್ಲಾ ರೀತಿಲೂ ಅಷ್ಟೇ, ನಿಮ್ಗೆ ಏನಾಗುತ್ತೆ ಅದನ್ನ ನೀವು ಮಾಡ್ತೀರಾ, ನನಗೇನಾಗುತ್ತೆ ನಾನು ಮಾಡ್ತೀನಿ. ನಾನು ದೇವ್ರಿಗೆ ಕಂಪ್ಲೀಟ್ ನಾನು ದೇವ್ರ ಮೊರೆ ಹೋಗ್ಬಿಟ್ಟಿದೀನಿ. ನಾನಾಯ್ತು, ಕೆಲ್ಸ ಆಯ್ತು, ದೇವ್ರಾಯ್ತು, ಇಷ್ಟೇ. ಎಲ್ಲಮ್ಮ ತಾಯಿ ಮಾತ್ರ ಇದಾರೆ ಅಷ್ಟೇ. ಅಂದ್ರೆ ನನಗೊಂದ್ ಅರ್ಥ ಆಗಿದೆ ಇಷ್ಟೇ, ಯಾರ್ದನ್ನ ನಂಬ್ಸಕ್ ಹೋಗಿ ನಾನು ನಂಬಿರೋ ದೇವ್ರನ್ನೇ ಕಳ್ಕೊಂತಾ ಇದ್ನಲ್ಲ, ಅದಕ್ಕೆ ಅಮ್ಮ ನಾನು ಇದೀನಾ ಇಲ್ವಾ ಅನ್ನೋದನ್ನ ಫೋಟೋದಲ್ಲಿ ಫೋಟೋ ಹೊಡೆದಿದೆ ನೋಡಿ. ಅಮ್ಮ ಫೋಟೋ ಹೊಡೆದು ಆಲ್ರೆಡಿ ಒಂದು ಯಾವತ್ತು ಹೊಡೆದಿದ್ದು, ನಮ್ಮ ಮನೇಲಿ ಶನಿವಾರ ನಾವು ಮಾತಾಡಿದ್ದು, ಭಾನುವಾರ ನಮ್ಮ ಮನೇಲಿ ಅಮಾವಾಸ್ಯೆ ದಿನ ಮಧ್ಯಾಹ್ನ ಕರೆಕ್ಟಾಗಿ 11:15 12 ಗಂಟೆ ಹತ್ತತ್ರ ಆ ಟೈಮ್ಗೆ ನಾನು ಮಾತಾಡಿದ್ದಿತ್ತು. ಶನಿವಾರ ಮಧ್ಯಾಹ್ನ ನಾನು 11 ರೂಪಾಯಿ ಇಡ್ತೀನಿ ಅಂತ ಹೇಳಿದ್ದೆ. ನೋಡಿದ್ರೆ ಅಮ್ಮ 11 ರೂಪಾಯಿ ಇಡ್ತೀಯಾ ನೀನು ಅಂತ ಹೇಳಿ ಕೊನೆಗೆ ನಾನು ಮಾತಾಡಿದ್ದು ತಪ್ಪಾಯ್ತು ತಾಯಿ ಅಂತ ಹೇಳಿ ಕ್ಷಮೆ ಮಾಡಿ ಅಮ್ಮನಿಗೆ 11 ರೂಪಾಯಿ ಇಟ್ಟೆ.
ನಾನ್ಯಾವುದೋ ಬೇರೆ ರೀತಿಲಿ ಅಮ್ಮ ಇನ್ಮೇಲೆ ಬರೋದು ಬೇಡ ಅಂತ ಹೇಳಿ ನಾನು 11 ರೂಪಾಯಿ ಇಡಕ್ ಹೋದೆ. ನೋಡಿದ್ರೆ ಈ ತರ ಆಯ್ತು. ದೇವ್ರನ್ನ ನಂಬ್ತೀನಿ, ತುಂಬಾನೇ ನಂಬ್ತೀನಿ. ಯಾರೇನಾದ್ರೂ ಅನ್ಕೊಳ್ಳಿ, ರಾಯರನ್ನು ನಂಬ್ತೀನಿ, ಎಲ್ಲಮ್ಮ ತಾಯಿ ನಂಬ್ತೀನಿ, ಜೊತೆಗೆ ವರಾಯಿ ಅಮ್ಮ, ಕೊರಗಜ್ಜ ಸ್ವಾಮಿ, ಎಲ್ಲಾ ದೇವ್ರನ್ನ ನಂಬ್ತೀನಿ. ಯಾರಾದ್ರೂ ಒಬ್ರು ನನ್ನ ಕೈ ಹಿಡಿಯಲ್ವಾ ಕಷ್ಟದಲ್ಲಿ? ನಮ್ಗೇನಾದ್ರು ಕಷ್ಟ ಬತ್ತು ಅಂದ್ರೆ ಯಾರು ಒಬ್ರು ಹಿಡಿತಾರೆ, ಯಾರು ನಮ್ಮನ್ನ ಕಾಪಾಡ್ತಾರೆ. ಯಾರು ಇಲ್ಲ ಅನ್ನೋರ್ಗೆ ದೇವ್ರು ಇರ್ತಾರಂತೆ ಜೊತೆಲಿ. ಹಾಗೆ ನಮ್ಮ ಜೊತೆಲಿ ಭಗವಂತ ಇದ್ದಾರೆ. ಇನ್ನೆಲ್ಲೋ ಹೋಗ್ಬೇಕಾದ್ರೆ ಮನೇಲಿ ಫೋಟೋ ಹೊಡೆದೋಗಿತ್ತು, ಇಟ್ಟು ಪೂಜೆ ಆಗಲ್ಲ ಅಂತೇಳಿ ಹಂಗೆ ಸಣ್ಣ ಮಾಡ್ಕೊಂಡು, ನಿನ್ನ ದರ್ಶನನೂ ಕೂಡ ನಿನ್ನ ಫೋಟೋ ಇಟ್ಟು ಪೂಜೆ ಮಾಡೋಕ್ಕಾಗಿಲ್ಲ ತಾಯಿ, ಗ್ಲಾಸ್ ಹೊಡೆದಿದೆ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಇನ್ನೊಂದು ಫೋಟೋ ತರೋವರೆಗೂ ನಿನ್ನ ಮನೇಲೇ ಇರು ತಾಯಿ, ಎಲ್ಲೂ ಹೋಗ್ಬೇಡ ಅಂತೇಳಿ ಹೊಡೆದೋಗಿರೋ ಫೋಟೋನು ಕೂಡ ನಾನು ಈಚೆ ಇಟ್ಟಿಲ್ಲ, ಮನ್ಸು ಬಂದಿಲ್ಲ. ನೆನ್ನೆನೂ ಕೂಡ ನನಗೆ ಒಂದು ಮಿರಾಕಲ್ ಆಯಿತು. ಅಮ್ಮ ನಿನ್ನಿಟ್ಟು ನಾನು ಪೂಜೆ ಮಾಡೋಕ್ಕೂ ಆಗಿಲ್ಲ, ನಿನ್ನಿಂದ ನನಗೆ ಆಶೀರ್ವಾದನೂ ಸಿಕ್ಕಿಲ್ವಲ್ಲ ತಾಯಿ ಅಂತ ಅನ್ಕೊಂಡು ಹೋದೆ. ನಂಬೋರ್ಗೆ ಅಮ್ಮ ಇದ್ದಾರೆ ಅನ್ಕೊಂಡು ಹೋದೆ. ನನಗೆ ಗೊತ್ತಿಲ್ಲ, ಆ ಅಜ್ಜಿ ಬಂದು ನನ್ನನ್ನು ಮಾತಾಡ್ಸಿದ್ರು. ಅಷ್ಟು ಜನ ಹೋಗ್ತಿದ್ದಾರೆ, ನನ್ನನ್ನೇ ಮಾತಾಡ್ಸ್ಬೇಕಾ? ನಾನು ಒಬ್ಳೇ ಇದ್ದಿದ್ರೆ ಅದು ಡೌಟ್ ಆಗ್ತಿತ್ತು. ನನ್ನ ಜೊತೆ ನನ್ನ ಅಕ್ಕ ಇದ್ರು, ಅಜ್ಜಿ ಬಂದು ನನ್ನನ್ನೇ ಮಾತಾಡ್ಸಿದ್ರು. ನನ್ನನ್ನೇ ಮಾತಾಡ್ಸಿದಾಗ ನಾನು ಅವರು ಯಾರೋ ಪಾಪ ಭಿಕ್ಷೆ ಬೇಡವರು ಅಂತ ನಾನು ಅನ್ಕೊಂಡೆ. ನಾನು 50 ರೂಪಾಯಿ ಕೊಟ್ಟು ಕೈ ಮುಗ್ದು ನಾನು ಮುಂದಕ್ಕೆ ಪಾಸ್ ಆದೆ. ನನಗೆ ಯಾಕೋ ಒಂದು ಮನ್ಸಿಗೆ ಎಲ್ಲಮ್ಮ ತಾಯಿನೇ ಇರ್ಬೋದಲ್ವಾ, ಅಮ್ಮನೇ ಯಾಕೆ ನಂಗೆ ಆಶೀರ್ವಾದ ಕೊಡಕ್ಕೆ ಬಂದಿರಬಾರ್ದು ಅಂತ ಅನ್ಕೊಂಡು ಮತ್ತೆ ಹೋಗಿ ಅವ್ರನ್ನ ಮಾತಾಡಿಸ್ದೆ. ಅವ್ರ ಕೈಯಲ್ಲಿ ಭಂಡಾರ ಇತ್ತು, ಎಲ್ಲಮ್ಮ ತಾಯಿದು ಭಂಡಾರ ಇತ್ತು. ಅಜ್ಜಿ ನನಗೆ ಭಂಡಾರನ ಇಟ್ಟು ನನಗೆ ಆಶೀರ್ವಾದ ಮಾಡಿದ್ರು. ದೇವರಾಗೆ ರೂಪದಲ್ಲಿ ಬರಲ್ಲ. ದೇವರು ಯಾವುದಾದ್ರೂ ಒಂದು ಪ್ರಾಣಿ ಪಕ್ಷಿ, ಒಬ್ಬರು ಮನುಷ್ಯರ ರೂಪದಲ್ಲೂ ಕೂಡ ಅಮ್ಮ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನಿನ್ನೆ ನಡೆದಂಥ ಘಟನೆನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಯಾರು ಎಷ್ಟಾರು ಪೂಜೆ ಮಾಡ್ಕೊಳ್ಳಿ, ಯಾರ ಬಗ್ಗೆನೂ ಮಾತಾಡಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ನೀವು ಮಾತಾಡಿದಂಥ ಮಾತು ಆ ಕರ್ಮ ನಿಮ್ಮನ್ನೇ ಹುಡ್ಕೊಂಡು ಬರೋದು. ಪೂಜೆ ಮಾಡೋರ್ನಲ್ಲ. ನನ್ನಿಷ್ಟ, ನನ್ನ ಶಕ್ತಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಾನು ಪೂಜೆ ಮಾಡ್ತೀನಿ, ಸೇವೆ ಮಾಡ್ತೀನಿ. ನಾನು ಯಾರ ಮನೆಗೂ ಹೋಗಲ್ಲ. ನಾನಾಯಿತು, ಕೆಲಸ ಆಯಿತು, ಪೂಜೆ ಆಯಿತು, ಅಷ್ಟೇ. ಇಷ್ಟರಲ್ಲೇ ನನ್ನ ಜೀವನನ ಕಳ್ಕೊಂಡು ಹೋಗ್ತಾ ಇದ್ದೀನಿ. ಇದೇ ನನ್ನ ಜೀವನ. ನಾನು ಪೂಜೆ ಮಾಡೋದು, ನನ್ನ ದೇವಸ್ಥಾನಗಳಿಗೆ ಹೋಗೋದು ಬರೋದು, ಇದೇ ನನ್ನ ತಂದೆ ತಾಯಿ ಮನೆ, ನನ್ನ ಬಂಧು ಬಳಗ ಎಲ್ಲ ದೇವ್ರೆ ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ.